ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಎಲ್ಲ ಬಸವ ಕಲ್ಯಾಣ ಮತಕ್ಷೇತ್ರ ಬಾಂಧವರೇ, ನಾವು ಬೋಸ್ಘಾಟು ಕೊಯ್ನೂರು ಇಲ್ಲ ಹಾದಿಯಲ್ಲಿ ಇದ್ದೀವಿ. ಯಾರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಬಸವ ಕಲ್ಯಾಣದ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ನಿಮ್ಮೊಂದು ಲೈವ್ ಡೇವ್ ನಾವು ತೋರಿಸ್ತಾ ಇದ್ದೀವಿ. ಇದು ನೋಡ್ರಿ, ಹಳಿ ರೋಡ್ ಅದ, 10-15 ವರ್ಷ ಆಯ್ತು ಏನದ ಪೈಲಿ ಇದು ರೋಡ್ ಅದ. ಇದು ರೋಡ್ ಆ್ಯಸ್ ಇಟ್ ಅದ, ಎಷ್ಟು ಮಳೆ ಬರಲಿ ಏನಾಗಲಿ. ಇದು 2-3 ತಿಂಗಳಾಯ್ತು ಏನದ ಪೈಲೆ ಮಾಡಿದ ಏನದ ಇದು ರೋಡ್ ಅದ. ಈ ರೋಡ್ ಏನದ ಪಾಪಡ ಇರುತ್ತೆ, ಪಾಪಡ ಹಪ್ಪಳಗತ್ತೆ ಏನದ. ಇದು ರೋಡ್ ಏನದ ಹೊರಗೆ ಏನದ ಪೂರ ಡ್ಯಾಮೇಜ್ ಆಗಿದೆ. ಒಂದು ಮಳೆ ಬಂದ ತಕ್ಷಣ ಈ ರೋಡ್ ಕ್ವಾಲಿಟಿ ಏನದ ಅದು ತಿಳ್ತಾ ಇದೆ. ಇದ್ರಾಗ ಯಾರು ಗುತ್ತಿದಾರ ಕೆಲಸ ಮಾಡಿದ್ದಾರೆ, ಯಾರು ಇದಕ್ಕೆ ಇನ್ಸ್ಪೆಕ್ಷನ್ ಇಂಜಿನಿಯರ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಮತ್ತು ಇದು ಕೆಲಸ ಅಭಿವೃದ್ಧಿ ಮಾಡ್ಯಾರ ಅಂತ ಯಾರು ಎದೆ ತಟ್ಟೆ ಹೇಳುತ್ತೆ, ಯಾರು ರಾಜಕಾರಣಿ ಹರ ಅವ್ರಿಗೆ ನಾಚಿಕೆ ಬರಬೇಕು. ನೀವೇನು ಇಂಥ ಕೆಲಸ ಮಾಡಿರಿ, ಈ ಕೆಲಸ ಮಾಡಿ ಸಲುವಾಗಿ ಏನದ ಇವತ್ತೇನದ ಇಂಥದ್ದು ಗಲೀಜ್ ಏನದ, ಇದು ನೀವು ರೋಡ್ ಮಾಡಿರಿ, ರೈತರಿಗೆ ತಕ್ಲೀಫ್ ಆಗ್ಲತ್ತದು. ಎಲ್ಲ ರೋಡ್ ಏನದ ಭ್ರಷ್ಟಾಚಾರದ ಏನದ, ನೀವೆಲ್ಲ ಏನದ ಸಂಪತ್ತಿ ಹಾರೋಗ್ಯದ. ನಾನು ಇಷ್ಟೇ ಮನವಿ ಮಾಡ್ತೀನಿ, ಇದಕ್ಕೆ ಏನದ ಇನ್ಸ್ಪೆಕ್ಷನ್ ಆಗಬೇಕು. ಇನ್ಸ್ಪೆಕ್ಷನ್ ಆಗಿ ಯಾರು ಕರೆಕ್ಟ್ ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ, ಇದ್ರಾಗ ಯಾರ್ಯಾರು ಪಾಲ್ಗಾರರ ಭಾಗಿ ಯಾರ್ಯಾರ ಅದಕ್ಕೂ ಹೊರಗೆ ಬರಬೇಕು. ಆದರೆ ನಿಮ್ಮ ಬಸವ ಕಲ್ಯಾಣದ ಕರೆಕ್ಟ್ ವಿಕಾಸ ಮತ್ತು ಅಭಿವೃದ್ಧಿ ಸಿಗ್ತದೆ. ಇದು ಸುಮ್ಮನೆ ಅಭಿವೃದ್ಧಿ ಮಾಡೀನಿ ಅಂದ್ರೆ ಅಭಿವೃದ್ಧಿ ಆಗೋ ತಕ್ಷಣ ಇದಕ್ಕೆ ಏನಂತಾರ, ಕಳಪೆ ಕಾಮಗಾರಿ ಅಂತಾರ. ಇದು ಕಳಪೆ ಕಾಮಗಾರಿ ಏನದ, ಮುಂಬರೋ ದಿನದಲ್ಲಿ ನಾವು ಎಲ್ಲ ಜನ ಮುಂದೆ ತರ್ತೇವೆ ಅಂತ ಮಾತನ್ನು ಹೇಳಿ ನಮ್ಮ ಎಲ್ಲರಿಗೆ ನಾ ಧನ್ಯವಾದ ಹೇಳಿ ಇದ್ರ ಬಗ್ಗೆ ಎಚ್ಚರಿಕೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಮಳಿದ ಹತ್ತೆ